ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ಸೊ ನಮ್ಮದು ಹಬ್ಬ 21ನೇ ತಾರೀಕೆ ಆಯಿತು. ಬಟ್ ವ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಿದೆ ಅಷ್ಟೇ. ಬೇರೆ ಬೇರೆ ವ್ಲಾಗ್ಸ್ ಎಲ್ಲ ಇತ್ತಲ್ವ, ಹಾಗಾಗಿ ಎಡಿಟ್ ಮಾಡಿ ಎಲ್ಲ ಎಡಿಟ್ ಮಾಡೋಷ್ಟೊತ್ತಿಗೆ ಲೇಟ್ ಆಗೋಯಿತು. ಇನ್ನು ಇವತ್ತು ನಮ್ಮದು ಹಬ್ಬ, ಇವತ್ತು ಶುಕ್ರವಾರನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ನಮ್ಮದು ಇವತ್ತು ಮಾಡಿಲ್ಲ, ನಾನು 21ನೇ ತಾರೀಕೆ ಮಾಡಿರೋದು. ಆ್ಯಂಡ್ ಬೆಳಗ್ಗೆ ಎದ್ದು 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಮಲಗಿದ್ದೆ. 12:30 1 ಗಂಟೆ ಆಯಿತು. ಆಮೇಲೆ ಬೇಗನೆ ಎದ್ದೆ, ಮತ್ತು 7:30 ಒಳಗಡೆ ಮುಗಿಸ್ಬೇಕು, ರಾಹುಕಾಲ ಎಲ್ಲ ಇರುತ್ತಲ್ಲ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಮೊದಲು ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಬೇಳೆ, ಹೆಸರು ಬೇಳೆ ಎಲ್ಲ ನೆನಾಕ್ತಾಯಿದ್ದೀನಿ. ಹಬ್ಬದ ಅಡುಗೆ ಮಾಡಬೇಕು ಅಂತ. ಬೆಳಗ್ಗೆ ಮಾಮೂಲಿ ನೈವೇದ್ಯಕ್ಕೆ ಅವಲಕ್ಕಿ, ಹಾಲು, ಇದೇನೋ ಹನಿ, ಜೇನುತುಪ್ಪ ಇದನ್ನೆಲ್ಲ ಹಾಕಿಬಿಟ್ಟು ನೈವೇದ್ಯಕ್ಕೆ ಇಡೋಣ ಅಂತ. ಏನಕ್ಕೆ ಬೆಳಗ್ಗೆ ಅವೆಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇನ್ನು 3 ಹೊತ್ತು ಇಡೋದ್ರಿಂದ ಸೊ 3 ಟೈಮು ಡಿಫ್ರೆಂಟ್ ಆಗಿರೋದೊಂದು ನೈವೇದ್ಯನ ಮಾಡಿಡಬೇಕು. ಇನ್ನು ಇವೆಲ್ಲ ಸ್ವಲ್ಪ ಮಡಿಯಲ್ಲಿ ಮಾಡಬೇಕಾಗಿರೋವಂಥದ್ದು ನೈವೇದ್ಯ. ಯಾವುದು ಕೂಡ ಟೇಸ್ಟ್ ಮಾಡಬಾರ್ದು, ಸ್ನಾನ ಮಾಡ್ದಲ್ಲೇ ಹಾಗೆ ನೈವೇದ್ಯನೂ ಕೂಡ ಮಾಡಬಾರ್ದು. ಹಾಗಾಗಿ ಅಮ್ಮ ಮನೆಯೆಲ್ಲ ಒರೆಸ್ತಾಯಿದ್ರು. ನಾನು ಬೇಗನೆ ಎದ್ದು ಸ್ನಾನ ಮಾಡಿಬಿಟ್ಟು ಇನ್ನು ಶುಚಿಯಾಗಿ ಬೇಳೆ, ಹೆಸರು ಬೇಳೆ ಎಲ್ಲ ನೆನಾಕ್ಬಿಟ್ಟು ಈಗ ಒಬ್ಬಟ್ಟಿಗೆ ಬರೀ ಚಿರೋಟಿ ರವೆ, ಸ್ವಲ್ಪ ಉಪ್ಪು, ಅರಿಶಿನ, ನಾವು ಮೈದಾ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಿಲ್ಲ. ಚಿರೋಟಿ ರವೆಲ್ಲೇ ಚೆನ್ನಾಗಿ ಬರುತ್ತೆ. ಒಂದು 6-7 ಅವರ್ಸ್ ಮಧ್ಯಾಹ್ನಕ್ಕೆ ಆಗೋಗುತ್ತೆ. 4 ಗಂಟೆಗೆ ಎದ್ದು ಮಾಡ್ತಿರೋದಲ್ವ, ಚೆನ್ನಾಗಿ ನೆನೆಯುತ್ತೆ. 6 ಅವರ್ಸ್ ಟೈಮ್ ಕೊಟ್ಟರೆ ಸಾಕು, ಆರಾಮಾಗಿ ನೆಂದ್ಕೊಳ್ಳುತ್ತೆ. ಈ ಥರ ಕನ್ಸಿಸ್ಟೆನ್ಸಿಲಿ ಚಿರೋಟಿ ರವೆನ ಕಲಸಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಬ್ಬಟ್ಟು ಮಾಡೋವಾಗ ಮಾಡೋದು ಅಷ್ಟೇ. ಇನ್ನು ಮೊದಲು ನಾನು ಗಂಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಗಂಗೆ ಪೂಜೆ ಅಂದರೆ ನಾವು ಕಲಶಕ್ಕೆ ನೀರು ಇಡ್ತೀವಲ್ಲ, ಆ ಕಲಶನ ಮೊದಲು ತುಳಸಿ ಹತ್ರನೋ ಯಾವುದಾದ್ರೂ ಒಂದು ಗಿಡದ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಗಂಗೆ ಪೂಜೆ ಅಂತ ಮಾಡಬೇಕು. ಗಂಗೆ ಪೂಜೆ ಮಾಡಿಬಿಟ್ಟು ಅದಕ್ಕೇನಿಲ್ಲ, ಬಿಂದಿಗೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಊದ್ಗಡ್ಡಿಲಿ ಪೂಜೆ ಮಾಡಿಬಿಟ್ಟು ತಂದು, ಇನ್ನು ಮಾಮೂಲಿ ಕಲಶಕ್ಕೆ ಏನು ನಾವು ಮಾಮೂಲಿ ತಟ್ಟೆಯಲ್ಲಿ ಅಕ್ಕಿ ಎಲ್ಲ ಹಾಕಿಬಿಟ್ಟು ಅದ್ರ ಮೇಲೆ ಓಂ ಅಂತ ಬರೆದು ಇನ್ನು ಕಲಶದ ನೀರು ಎಲ್ಲ ಏನಿದೆ ಅದನ್ನು ಬಿಂದಿಗೆನ ತಂದು ಇಡಬೇಕಾಗುತ್ತೆ. ಸೊ ಡೈರೆಕ್ಟ್ ಈ ಥರ ಸ್ಟ್ಯಾಂಡ್ ಇಲ್ದಲೇ ಇರೋರು ಮನೆ ಮೇಲೇ ಬಿಂದಿಗೆನ ಕೂರಿಸ್ಕೊಂಡು ಕೂಡ ಮಾಡ್ತಾರೆ ಎಷ್ಟೊಂದು ಜನ. ಆ ಥರನೂ ಮಾಡ್ಬೋದು. ಬಟ್ ಈ ಥರ ಪ್ರೊಸೀಜರ್ಸ್ ಮೊದಲು ಗಂಗೆ ಪೂಜೆ ಮಾಡಲೇಬೇಕು ನೀರಿಂದು. ಆಮೇಲೆ ಇನ್ನು ಕಲಶಕ್ಕೆ, ಇದು ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಕಲಶಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಲಶಕ್ಕೆ ಈ ಕವಡೆ ಏನೋ ನನಗೆ ಹೆಸರೇ ಬರ್ತಾಯಿಲ್ಲ, ಒಂದೊಂದ್ಸತಿ ನೆನಪಿರುತ್ತೆ, ಅದೆಲ್ಲ ಸೆಟ್ಟು ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ಕವರಲ್ಲಿ. ಕೊಡಿ ಅಂದರೆ ಅವರೇ ಕೊಡ್ತಾರೆ. ಪ್ರತಿಯೊಂದು ಹಾಕೋದು, ಡ್ರೈ ಫ್ರೂಟ್ಸ್ ಇರುತ್ತೆ, ಕವಡೆ ಇರುತ್ತೆ, ಆಮೇಲೆ ಅದೇನೇನೋ ಇರುತ್ತೆ ರೆಡ್ ಕಲರ್ದು, ಒಂದೊಂದ್ಸತಿ ನೆನಪೇ ಆಗಲ್ಲ ಅವೆಲ್ಲ. ಅದನ್ನೆಲ್ಲ ಹಾಕಿಬಿಟ್ಟು ಈಗ ಬ್ಲೌಸು ಸುತ್ತಿಸ್ಬಿಟ್ಟು ಗುಂಪಿನಲ್ಲೇ ಯೂಸ್ ಮಾಡಿಬಿಟ್ಟು ಈಗ ಉಳಿದಿರೋ ಅಷ್ಟು ರಿಮೈನಿಂಗ್ ಪಾರ್ಟ್ ಏನಿದೆ ಡೆಕೋರೇಷನ್ನು ದೇವಿಗೆ ಎಲ್ಲನೂ ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ. ಸೊ ರಾತ್ರಿ ನಾನು ಜಾಸ್ತಿ ಮಾಡಲಿಲ್ಲ, ಎಲ್ಲ ಬೆಳಗ್ಗೆನೇ ಫ್ರೆಶ್ಶಾಗೆ ಮಾಡಬೇಕು ಅಂದ್ಬಿಟ್ಟು. ಇನ್ನು ನನಗೇನೇನು ಬೇಕೋ ಜವೆಲ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ರೋಲ್ಡ್ ಗೋಲ್ಡು ಎಲ್ಲ ಮಿಕ್ಸ್ ಹಾಕಿ ಹಾಕ್ತಾಯಿದ್ದೀನಿ. ಸೊ ಯಾವುದೇ ಒಂದು ನಾವು ಗೋಲ್ಡ್ ಯೂಸ್ ಮಾಡಿರ್ತೀವಿ, ರೋಲ್ಡ್ ಗೋಲ್ಡ್ ಯೂಸ್ ಮಾಡಿರ್ತೀವಿ, ಅದನ್ನು ತೊಳೆಯೋಕ್ಕಂತೂ ಆಗಲ್ಲ. ಹಂಗಾಗಿ ಗೋಮೂತ್ರ ಇಲ್ಲ ಅರ್ಶಿನದ ನೀರು ಈ ಥರ ಸ್ವಲ್ಪ ಚಿಮುಕಿಸ್ಬಿಟ್ಟು ಯೂಸ್ ಮಾಡಿದ್ರೆ ಸೊ ಅದರಲ್ಲಿ ಏನೇ ಒಂದು ದೋಷಗಳಿದ್ರೂ ಹೋಗುತ್ತೆ ಅಂತ. ನಾವು ಯಾವುದ್ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲ ಹಾಕ್ಕೊಂಡಿರ್ತೀವಿ, ನಮ್ಮ ಮೈ ಮೇಲೆ ಇರೋದು ಡೈರೆಕ್ಟ್ ದೇವರಿಗೆ ಹಾಕಬಾರ್ದು. ಹಾಗಾಗಿ ಗೋಮೂತ್ರ ಇಲ್ಲ ಅರ್ಶಿನದ ನೀರು ಯಾವುದಾದ್ರೂ ಒಂದು ಚಿಮುಕಿಸಿದ್ರೆ ಆ ದೋಷ ಏನೂ ಇರಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದೇ ರೀತಿಯೇ ಗೋಮೂತ್ರ ಮನೆ ಹತ್ರನೇ ಸಿಗುತ್ತೆ ತುಂಬ. ಹಾಗಾಗಿ ಅದನ್ನೆಲ್ಲ ಚಿಮುಕಿಸ್ಬಿಟ್ಟು ಈಗ ದೇವಿಗೆ ಎಲ್ಲನೂ ಹಾಕ್ತಾಯಿದ್ದೀನಿ. ಇನ್ನು ವಿಲೇದೆಲ್ಲ ಇಟ್ಬಿಟ್ಟು ಕಲಶಕ್ಕೆ ತೆಂಗಿನಕಾಯಿ ಇಡ್ತಾಯಿದ್ದೀನಿ. ನೆನ್ನೆ ತೆಂಗಿನಕಾಯಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಯಾರು ಲಾಸ್ಟ್ ವ್ಲಾಗಲ್ಲಿ ಎಲ್ಲನೂ ರೆಡಿ ಮಾಡ್ಕೊಂಡಿರೋ ವ್ಲಾಗ್ ಇದೆ, ಹೋಗಿ ನೋಡಿ. ಕಲಶ ಪ್ರಿಪೇರ್ ಮಾಡ್ಕೊಂಡಿರೋದು, ಕಂಕಣ, ಬ್ಯಾಕ್ ಡ್ರಾಪು ಎಲ್ಲ, ಪ್ರತಿಯೊಂದು ಸ್ಯಾರಿ ಡ್ರ್ಯಾಪಿಂಗು, ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಲಾಸ್ಟ್ ವ್ಲಾಗಲ್ಲಿ ವಿಡಿಯೋ ಮಾಡಿದ್ದೀನಿ. ಅದನ್ನು ಹೋಗಿ ಚೆಕ್ ಮಾಡಿ.
ಇನ್ನು ಶ್ರಾವಣದಲ್ಲಿ ಯಾವುದೇ ಶುಕ್ರವಾರ ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾರೆ ವರಮಹಾಲಕ್ಷ್ಮಿಗೆ. ಬಟ್ ಎರಡನೇ ಶುಕ್ರವಾರ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಅವತ್ತು ಅದು ಇದು ಪ್ರಾಬ್ಲಮ್ ಅನ್ನೋರು ನೆಕ್ಸ್ಟ್ ಶುಕ್ರವಾರನೂ ಕೂಡ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ಇನ್ನು ನೆಕ್ಸ್ಟ್ ಶುಕ್ರವಾರ ಹುಣ್ಣಿಮೆ ಬೇರೆ ಇದೆ, ಆವಾಗಲೂ ಕೂಡ ತುಂಬ ಜನ ಮಾಡೋರಿದ್ದಾರೆ ಮೂರನೇ ಶುಕ್ರವಾರ. ಇನ್ನು ಆಲ್ಮೋಸ್ಟ್ ಎಲ್ಲ ಜ್ಯುವೆಲ್ಸ್ ಎಲ್ಲ ಹಾಕಿದ್ದೀನಿ. ಏನು ಚೈನು, ಡಾಬು, ನೆಕ್ಲೆಸು ಮತ್ತು ಇದು ಕಿವಿ ಓಲೆ ಇಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಹಾರ ಹಾಕಿ ಹೂವು ಇಟ್ಟರೆ ಲಕ್ಷ್ಮಿ ಎದ್ದು ಬರೋ ಥರ ಕಾಣಿಸೋದು ನಿಜ. ಯಾವ ಜ್ಯುವೆಲ್ಸು ಏನೂ ಅಷ್ಟೊಂದು ಎದ್ದು ಕಾಣಲ್ಲ. ಆ ಮಲ್ಲಿಗೆ ಹೂವು ಹಾರ ಹಾಕ್ತೀವಲ್ಲ ಹೂವಿಂದು, ಆವಾಗಲೇ ಎದ್ದು ಕಾಣೋದು. ಇನ್ನು ಬ್ಯಾಕ್ ಡ್ರಾಪ್ಗೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಹೂವುಗಳೆಲ್ಲ ನಾನು ಗುಂಪಿನಲ್ಲಿ ಚುಚ್ಕೋತಿದ್ದೆ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಗ್ರೀನ್ ಇದ್ರ ಮೇಲೆ ಹುಲ್ಲು, ಅದು ಆರ್ಟಿಫಿಷಿಯಲ್ ಹುಲ್ಲು ಗ್ರೀನ್ ಮ್ಯಾಟ್ ಮೇಲೆ. ಇನ್ನು ಸುತ್ತಲೂ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ಲಕ್ಷ್ಮಿಗೆ ರಂಗೋಲಿ ಅಂದರೆ ತುಂಬ ಇಷ್ಟ. ರಂಗೋಲಿಯಲ್ಲೇ ಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಹಂಗಾಗಿ ಚಿಕ್ಕದಾಗಿ ಸ್ವಲ್ಪ ಬಾರ್ಡ್ರೆಲ್ಲ ಹಾಕ್ಕೊಂಡು ಒಂದು ಚಿಕ್ಕದಾಗಿ ರಂಗೋಲಿನ ಹಾಕಿಬಿಟ್ಟು ಈಗ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಬಾಳೆಕಂದು ಮತ್ತು ಕಬ್ಬು ಇಡ್ತಾಯಿದ್ದೀನಿ. ಸ್ಟ್ಯಾಂಡ್ಸ್ ಇದ್ದರೆ ಅದಕ್ಕೆ ಚುಚ್ಬೋದು, ಕ್ಲೀನಾಗಿ ಆಗುತ್ತೆ. ಇಲ್ಲಾಂದರೆ ತುಂಬ ಕಷ್ಟ, ಮತ್ತು ಟೇಬಲ್ಲಿಗೆ ಕಟ್ಟಬೇಕು, ಅದೆಲ್ಲ ಸುಮ್ಮನೆ ರಗಳೆ. ಈ ಥರದೊಂದು 2 ಸ್ಟ್ಯಾಂಡ್ ತೊಗೊಂಡ್ರೆ ಸೊ ಎನಿ ಟೈಮ್ ನಮಗೆ ಯೂಸ್ ಇರುತ್ತೆ ಹಬ್ಬ ಮಾಡೋವಾಗ. ಈಗ ಗಣೇಶನ ಕೂರಿಸ್ತಾರೆ, ಎಷ್ಟೊಂದು ಜನ ಗೌರಿನ ಕೂರಿಸ್ತಾರೆ, ಅದಕ್ಕೂ ಯೂಸ್ಫುಲ್ ಆಗುತ್ತೆ. ಯುಗಾದಿ ಹಬ್ಬಕ್ಕೆ ಈ ಬಾಳೆಕಂದು ನಾವೆಲ್ಲನೂ ಇಡ್ತೀವಿ. ಸೊ ಪ್ರತಿಯೊಂದಕ್ಕೂ ಸ್ಟ್ಯಾಂಡ್ ಯೂಸ್ ಆಗುತ್ತೆ, ಅದೇನು ವೇಸ್ಟ್ ಏನಾಗೋದಿಲ್ಲ. ಇನ್ನು ಇದೆಲ್ಲ ಆದಮೇಲೆ ಟೇಬಲ್ ಡೆಕೋರೇಷನ್ನು. ಸೊ ದೀಪಗಳು ಮತ್ತು ಹಣ್ಣು, ಕಾಯಿ, ಸ್ವೀಟು, ಹೂವು. ಸೊ ಪ್ರತಿಯೊಂದು ಒಂದು ಹಣ್ಣು 5 ಥರ, ಸ್ವೀಟ್ಸು, ಖಾರ ತಿನ್ನೋದು ಅದೆಲ್ಲ ಸೇರಿ ಒಂದು ಎಲ್ಲನೂ ಪ್ಲೇಟ್ ಡೆಕೋರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಇನ್ನು ದೊಡ್ಡದೇ ದೀಪ ಇಟ್ಟಿದ್ದೀನಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಮ್ಮನವ್ರಿಗೆ. ಇನ್ನು ಲಕ್ಷ್ಮೀ ಪಕ್ಕ ಗಣೇಶನ ಇಟ್ಟಿದ್ದೀನಿ. ಗಣೇಶನ ಪೂಜೆ ಮಾಡಿಬಿಟ್ಟೆ ಲಕ್ಷ್ಮೀ ಪೂಜೆ ಮಾಡಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್. ಯಾವುದೇ ದೇವ್ರನ್ನ ಪೂಜೆ ಮಾಡೋದಕ್ಕಿಂತ ಗಣೇಶನ ಪೂಜೆ ಫಸ್ಟ್ ಆಗಬೇಕು. ಅದು ನಿಮಗೂ ಗೊತ್ತೇ ಇದೆ ಏನಕ್ಕೆ ಮಾಡಬೇಕು ಅಂತ. ಹಾಗಾಗಿ ಗಣೇಶನ ಇಟ್ಟು ಪೂಜೆ ಮಾಡೋದನ್ನ ಮಾತ್ರ ಮರಿಬೇಡಿ. ಕೆಲವರು ಗಣೇಶನ ಅರ್ಶಿಣದಲ್ಲಿ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲಿ ಬೆಳ್ಳಿದಿತ್ತು ಗಣೇಶ, ಸೊ ಅದರಲ್ಲೇ ಮಾಡಿ ಅಕ್ಕಿಲಿ ಇಟ್ಬಿಟ್ಟು ಗಣೇಶನ ಅದಕ್ಕೆ ಗರ್ಕೆ ಹೂವು ಎಲ್ಲ ಇಟ್ಟು ಮೊದಲು ಗಣೇಶನ ಪೂಜೆ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮಿಗೆ ಪೂಜೆ ಮಾಡೋದು. ಇನ್ನು ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು. ಮುತ್ತೈದರ ಕೈಯಲ್ಲಿ ಇಲ್ಲ ಗಂಡನ ಕೈಯಲ್ಲಿ ಈ ಥರ ಕಂಕಣಗಳು ಕಟ್ಟಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಇದಕ್ಕೆ ಕಂಕಣ ಕಟ್ಟೋಕ್ಕೆ ವಿಲೇದೆಲೆ ಮತ್ತು ಸೇವಂತಿಗೆ ಹೂವನ್ನು ಯೂಸ್ ಮಾಡಿಬಿಟ್ಟು 16 ಗಂಟು ಈ ಥರ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೆನ್ನೆನೆ. ಸೊ ಇನ್ನು ಪೂಜೆ ಮಾಡೋದೇ ಅಷ್ಟೇ. ಇನ್ನು ಅಮ್ಮ ದೇವ್ರ ಮನೇಲಿ ಪೂಜೆ ಮಾಡ್ತಾಯಿದ್ರು, ಇನ್ನು ನಾನು ಇಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಡೆಕೋರೇಷನ್ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಏನಕ್ಕಂದರೆ ಪ್ರತಿಯೊಂದು ಡೆಪ್ತಾಗಿ ಡೀಟೇಲಾಗಿ ಮಾಡೋದ್ರಿಂದ ತುಂಬಾ ಟೈಮ್ ಹಿಡಿಯುತ್ತೆ. ಆ್ಯಂಡ್ ನೈವೇದ್ಯಕ್ಕೆ ನಾನು ಅವಲಕ್ಕಿ, ಸ್ವಲ್ಪ ಸಕ್ಕರೆ, ಆಮೇಲೆ ಬಾಳೆಹಣ್ಣು ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಬನ್ನಿ ಪೂಜೆ ಮಾಡೋಣ. ಇನ್ನು ಪೂಜೆ ಎಲ್ಲ ಮಾಡಿದ್ದಾಯಿತು, ತೆಂಗಿನಕಾಯಿ ಎಲ್ಲ ಒಡೆದು ಆರತಿ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಮಾಡೋಷ್ಟೊತ್ತಿಗೆ ಒಂಥರ ಏನೋ
ಟೈಮಿಗೆ ಆಗಬೇಕು, ಬೆಳಗ್ಗೆನೇ ಆಗಬೇಕು ಅನ್ನೋದೊಂದಿರುತ್ತೆ. ಸೊ ಅದು ನೆಮ್ಮದಿಯಾಗಿ ಎಲ್ಲ ಕ್ಲೀನಾಗಿ ಆಯಿತು ಪೂಜೆ, ಅದೇ ಒಂದು ಖುಷಿ. ಇನ್ನು ಲಕ್ಷ್ಮೀ ದೇವಿ ಅಂತೂ ಎದ್ದು ಬರೋ ಥರನೇ ಕಾಣಿಸ್ತಿದ್ದಾರೆ. ಸೊ ಪ್ರತಿಯೊಬ್ಬರು ಮನೇಲೂ ಲಕ್ಷ್ಮಿ ಹಾಗೆ ಫುಲ್ ಸುಂದರವಾಗಿ ಎದ್ದು ಕಾಣಿಸೋ ಥರ ಇರ್ತಾರೆ. ಸೊ ಅದೇ ಖುಷಿ ನೋಡೋದಕ್ಕೆ, ಎಷ್ಟು ಕಷ್ಟಪಟ್ಟು ಅಲಂಕಾರ ಎಲ್ಲ ಮಾಡಿರ್ತೀವಲ್ವ. ಇನ್ನು ನಮ್ಮ ಮನೇಲಿ 3 ದಿನ ಇಟ್ಕೊಳ್ತೀವಿ. ಲಾಸ್ಟ್ ಎಲ್ಲ 2 ಇಯರ್ಸ್ ಬ್ಯಾಕು ಬರೀ ಅವತ್ತೇ ಇಟ್ಟು ಅವತ್ತೇ ಕದಲಿಸಿ ಎಲ್ಲ ಮಾಡ್ತಾಯಿದ್ವಿ, ನೆಕ್ಸ್ಟ್ ಡೇ ಎಲ್ಲ ತೆಗಿತಾಯಿದ್ವಿ. ಬಟ್ ಈ ಸಲ ಅಂದರೆ ಲಾಸ್ಟ್ ಇಯರಿಂದ 3 ದಿನ ಕಂಪ್ಲೀಟಾಗಿ, ಅಂದರೆ ಫ್ರೈಡೇ ಅಂದರೆ ಸ್ಯಾಟರ್ಡೆ, ಸಂಡೇಗೆ 5 ಪೂಜೆ ಆಗುತ್ತೆ. ಇಲ್ಲ 3 ಪೂಜೆ ಮಾಡಬೇಕು, ಇಲ್ಲ 5 ಪೂಜೆ ಮಾಡಬೇಕು, 9 ಪೂಜೆ ಮಾಡಬೇಕು. ಈ ಥರ ನನಗೆ ಶುಕ್ರವಾರನೇ ಲಕ್ಷ್ಮಿನ ಕಳ್ಸೋಕ್ಕೆ ಇಷ್ಟ ಇಲ್ಲ, ಅಂದರೆ ಕದಲ್ಸೋಕ್ಕೆ ಇಷ್ಟ ಇಲ್ಲ. 2ನೇ ದಿನ ಕದಲಿಸ್ಬಾರ್ದು, ಅವತ್ತೇ ಕದಲಿಸ್ಬೇಕು. 1, 3, 5 ಈ ಥರ ಕದಲಿಸ್ಬೇಕು. ಹಾಗಾಗಿ ಅವತ್ತೇ ಕಳ್ಸೋದಕ್ಕೆ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಸಂಡೇ 5 ಪೂಜೆ ಆಗುತ್ತೆ. 3ನೇ ದಿನಕ್ಕೆ ಸಂಡೇಗೆ ಕಲಶನ ಕದಲಿಸ್ಬಿಟ್ಟು ವಿಸರ್ಜನೆ ಮಾಡೋದು. ಸೊ ಆ ಥರ ಇನ್ನು ಅಷ್ಟೊಂದು ಕಷ್ಟಪಟ್ಟಿರ್ತೀವಿ, ಒಂದು 3 ದಿನ ಆದರೂ ಇರಲಿ ಅನ್ನೋದು ಒಂದು ಆಸೆ ಅಷ್ಟೇ. ಇನ್ನು 3 ದಿನವೂ 3 ಹೊತ್ತು ಕೂಡ ಪ್ರತಿ ದಿನ 3 ಹೊತ್ತು ವಿಧವಾದ ಒಂದು ನೈವೇದ್ಯನ ಮಾಡಿ ಇಡಬೇಕು. ಸ್ವೀಟು, ಇಲ್ಲ ಪುಳಿಯೋಗರೆ, ಮೊಸರನ್ನ ಆ ಥರ ಮಾಡಿ ಇಡ್ತಾಯಿದ್ದೆ. ಇನ್ನು ಆಚೆಗಡೆ ನೋಡಿ, ಚೆಂಡು ಹೂವಿಂದ ಡೆಕೋರೇಷನ್ ಮಾಡಿದ್ರೇ ಒಂದು ಮನೇಲಿ ಹಬ್ಬ ಅನ್ನೋ ಒಂದು ಕಳೆ ಬಂದುಬಿಡುತ್ತೆ. ಹೂವಿಂದನೇ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಸೊ ನಿಮ್ಮ ಮನೆಗಳಲ್ಲೂ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ. ಈ ಥರ ಮಾಡಿದ್ರೇ ಅಂತ ಅಲ್ಲ, ಸಿಂಪಲಾಗಿ ಮಾಡಿದ್ರೂ ಹಬ್ಬನೇ, ಜೋರಾಗಿ ಮಾಡಿದ್ರೂ ಹಬ್ಬನೇ. ಅದು ನಮ್ಮ ಇದಕ್ಕೆ ಇಷ್ಟದ ತಕ್ಕನಂಗೆ ನಾವು ಹಬ್ಬನ ಮಾಡ್ಕೋತೀವಿ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಹಬ್ಬ ಮಾಡ್ಕೋತೀವಿ. ಸೊ ಇನ್ನು ಕತೆನೂ ಓದ್ತೀನಿ ಪ್ರತಿ ವರ್ಷ, ಹಾಗೆ ಕತೆ ಓದೋಣ ಬನ್ನಿ. ಆದಿ ಸಮಸ್ತ ಗಣ ಸಮೂಹದಿಂದಲೂ ಇರತಕ್ಕಂತಹ ಕೈಲಾಸ ಪರ್ವತದಲ್ಲಿ ರತ್ನ ಖಚಿತ ಸಿಂಹಾಸನರೂಢನಾಗಿರುವ ಪಾರ್ವತಿ ಲೋಲನಾದ ಉಮಾಪತಿಯನ್ನು ನೋಡಿ ಪಾರ್ವತಿಯು, ಪ್ರಾಣೇಶ್ವರ, ಈ ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವುದಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರತಕ್ಕಂತಹ ವ್ರತವೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಲು, ಆಗ ಕರುಣಾಳುವಾದ ಪರಮೇಶ್ವರನು, ಎಲವು ಪಾರ್ವತಿಯೇ ಕೇಳು, ವ್ರತಗಳೆಲ್ಲ ಉತ್ತಮವಾದುದಾಗಿಯೂ ಸರ್ವಶ್ರೇಷ್ಠವಾಗಿಯೂ ಇರತಕ್ಕಂತಹ ವರಮಹಾಲಕ್ಷ್ಮಿ ಎಂಬ ವ್ರತವೊಂದು ಉಂಟು. ಇದನ್ನು ಶ್ರಾವಣ ಮಾಸದ ಶುಕ್ಲಪಕ್ಷದ ಪೌರ್ಣಮಿಗೆ ಹಿಂದಿನ ಶುಕ್ರವಾರ ದಿನ ಆಚರಿಸತಕ್ಕದ್ದು. ಅಂತಹ ಈ ವ್ರತ ವಿಧಾನವನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು. ಎಲೇ ಪರ್ವತರಾಜನ ಪುತ್ರಿಯೇ ಕೇಳು ಎನ್ನಲು, ಆಗ ಪಾರ್ವತಿಯು, ಕಾಂತ, ಈ ವ್ರತವನ್ನು ಮಾಡುವ ವಿಧಾನ ಹೇಗೆ ಎನಸು. ಆಗ ಪಾರ್ವತಿಯು, ಕಾಂತ, ಈ ವ್ರತವನ್ನು ಮಾಡುವ ವಿಧಾನ ಹೇಗೆ, ಹಿಂದೆ ಯಾರು ಈ ವ್ರತವನ್ನು ಆಚರಿಸಿ ಫಲವನ್ನು ಪಡೆದಿರುತ್ತಾರೆ ಎಂದು ಕೇಳಲು, ವಿದರ್ಭವೆಂಬ ದೇಶವೊಂದಿತ್ತು, ಅದರಲ್ಲಿ ಕುಂಡಲಿ ನಗರವೆಂಬ ಪಟ್ಟಣವೊಂದು ಇದ್ದಿತು. ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀ ಇದ್ದಳು. ಅವಳು ಪತಿವ್ರತ ಶಿರೋಮಣಿಯಾಗಿ ಸಕಲ ಶಾಸ್ತ್ರ ಸಂಪನ್ನಳಾಗಿ ಪತಿ ಶುಶ್ರೂಷೆಯಲ್ಲಿ ನಿರತಳಾಗಿ ಕಾಲ ಕಳೆಯುತ್ತಿದ್ದಳು. ಒಂದು ದಿನ ಈಕೆಯು ತನ್ನ ಪೂರ್ವಾರ್ಜಿತದ ಪುಣ್ಯಫಲದಿಂದ ರಾತ್ರಿ ನಿದ್ರಿಸುತ್ತಿರುವಾಗ, ಒಂದು ಶುಕ್ರವಾರದ ನಡುರಾತ್ರಿಯಲ್ಲಿ ಒಬ್ಬ ಹೆಂಗಸು ಈಕೆಯ ಸ್ವಪ್ನದಲ್ಲಿ ಬಂದು, ಎಲೆ ಪತಿವ್ರತ ಶಿರೋಮಣಿಯಾದ ಚಾರುಮತಿಗೆ, ಏಳು ಎದ್ದೇಳು, ನಾನು ವರಮಹಾಲಕ್ಷ್ಮಿಯು, ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ ವರಪ್ರದಾನವನ್ನು ಮಾಡಬೇಕೆಂದು ಬಂದಿರುವ ವರಮಹಾಲಕ್ಷ್ಮಿಯೇ ನಾನು. ನಿನಗೆ ಒಳ್ಳೆಯದಾಗತಕ್ಕ ವಿಚಾರವನ್ನು ಹೇಳುತ್ತೇನೆ. ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ 2ನೇ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಯಾರು ಮಾಡುತ್ತಾರೆಯೋ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ. ಪುಣ್ಯವಂತರಾದವರಿಗೆ ಮಾತ್ರ ಈ ನನ್ನ ವ್ರತದಲ್ಲಿ ಭಕ್ತಿಯುಂಟಾಗುವುದೋ ವಿನಃ ಅನ್ಯರಿಗೆಂದಿಗೂ ಉಂಟಾಗಲಾರದು. ಆದ್ದರಿಂದ ಶ್ರಾವಣ ಮಾಸದ ಶುಕ್ರವಾರದ ದಿನ ನನ್ನನ್ನು ಆರಾಧಿಸು. ನನ್ನ ಆರಾಧನೆಯಿಂದ ನೀನು ಅಷ್ಟಭೋಗ ಸುಖ ಸಂತೋಷ ಸಕಲ ಸಾಮ್ರಾಜ್ಯಗಳನ್ನು ಪಡೆಯುವೆ ಎಂದು ಹೇಳಿ ವರಮಹಾಲಕ್ಷ್ಮಿಯು ಅಂತರ್ಧಾನವನ್ನು ಹೊಂದಿದಳು. ಆಗ ಚಾರುಮತಿಯು ದಿಗ್ಭ್ರಾಂತಳಾಗಿ ನಿದ್ರೆಯಿಂದೆದ್ದು ನಡೆದ ಸ್ವಪ್ನ ವೃತ್ತಾಂತವನ್ನು ತನ್ನ ನೆಂಟರಿಷ್ಟರಿಗೆಲ್ಲ ತಿಳಿಸಿ ಶ್ರಾವಣ ಮಾಸವನ್ನೇ ಎದುರು ನೋಡುತ್ತಿರಲು ಅದು ಬಂದಿತು. ಆಗ ಚಾರುಮತಿಯ ಮೊದಲಾದ ಎಲ್ಲ ಸ್ತ್ರೀಯರು ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಕರಾಗಿ ವಸ್ತ್ರಾಭರಣಾಲಂಕೃತರಾಗಿ ವರಮಹಾಲಕ್ಷ್ಮಿಯನ್ನು ಧ್ಯಾನ ವಾಹನಾದಿಗಳಿಂದ ಅರ್ಚಿಸಿ ಬಲಗೈಗೆ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದಂತಹ ಭಕ್ಷ್ಯಗಳನ್ನು ಮಹಾಲಕ್ಷ್ಮಿಗೆ ನಿವೇದನೆ ಮಾಡಿ ವೇದಶಾಸ್ತ್ರ ಸಂಪನ್ನನಾದ ಬ್ರಾಹ್ಮಣನಿಗೆ ಉಪಾಯನ ದಾನವನ್ನು ಕಥೆಯನ್ನು ಕೇಳಿ ತಾವು ಸ್ವಸ್ಥಾನವನ್ನು ಸೇರಿದರು. ಈ ವ್ರತ ಪ್ರಭಾವದಿಂದ
ಚಾರುಮತಿಯೇ ಮೊದಲ ಅಭಿವೃದ್ಧಿಯನ್ನು ಹೊಂದಿ ದಾನ ಧರ್ಮಗಳನ್ನು ಮಾಡುತ್ತಾ ಕೊನೆಗೆ ಉತ್ತಮವಾದ ಮುಕ್ತಿಯನ್ನು ಹೊಂದಿದರು ಎಂದು ಪರಮೇಶ್ವರನು, ಎಲೈ ದೇವಿ ಕೇಳು, ಈ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು. ಮಧ್ಯಾಹ್ನದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಶುಭ್ರವಾದ ಮುಡಿಯನ್ನುಟ್ಟು ತನ್ನ ಮನೆಯಲ್ಲಿ ಮನೋಹರವಾದ ಮಂಟಪವೊಂದನ್ನು ನಿರ್ಮಿಸಿ ಅದರಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ತಾಮ್ರದಂತೆ ಹೊಳೆಯುವ ಮಾವಿನ ಚಿಗುರುಗಳ ಕಲಶವನ್ನಿಟ್ಟು ವರಮಹಾಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಾ ವಿಧಾನದಲ್ಲಿ ಹೇಳಿರುವಂತೆ ಪೂಜೆಯನ್ನು ಮಾಡಿ ಕಥಾಶ್ರಾವಣ ಮಾಡಬೇಕು ಎಂದು ಪರಮೇಶ್ವರನು ಪಾರ್ವತಿಗೆ ಹೇಳಿದನು. ಎಂಬಲ್ಲಿ ಭವಿಷ್ಯೋತ್ತರ ಪೂರ್ಣೋಕ್ತವಾದ ವರಮಹಾಲಕ್ಷ್ಮಿ ವ್ರತಕಥೆಯು ಸಂಪೂರ್ಣವಾದುದು. ಇನ್ನು ಲಕ್ಷ್ಮೀ ವ್ರತದ ಪುಸ್ತಕದಲ್ಲೇ ಕೊಟ್ಟಿರ್ತಾರೆ. ಲಕ್ಷ್ಮಿ ಹಾಡುಗಳಾಗಿರ್ಬೋದು, ಅಷ್ಟೋತ್ತರ ಹಾಡುಗಳು, ಆಮೇಲೆ ಪ್ರತಿಯೊಂದು ಕೊಟ್ಟಿರ್ತಾರೆ ಕ್ಲೀನಾಗಿ. ನನಗೆ ಎಷ್ಟು ಬೇಕೋ ಅಷ್ಟು ಬರೋದೆಲ್ಲ ನೋಡಿಕೊಂಡು ಹಾಡ್ತೀನಿ ದೇವಿ ಮುಂದೆ, ಲಕ್ಷ್ಮೀ ದೇವಿ ಮುಂದೆ. ಇನ್ನು ಕತೆ ಕೂಡ ಓದ್ತೀನಿ. ಒಂದು 3 ಪೇಜೇನೋ ಕತೆ ಇದೆ. ಏನಕ್ಕೆ ಹಬ್ಬ ಮಾಡಬೇಕು, ಏನರಿಂದ ಈ ಹಬ್ಬ ಶುರುವಾಯಿತು ಅನ್ನೋದು ಪ್ರತಿಯೊಂದು ಕೊಟ್ಟಿದ್ದಾರೆ. ಹಾಗಾಗಿ ಆ ಪುಟ್ಟ ಕತೆನ ಒಂದು ಸಲ ದೇವ್ರ ಮುಂದೆ ಕೂತ್ಕೊಂಡು ಓದ್ತೀನಿ. ಇನ್ನು ಲಸಿಕಾ ಹೀಗೆ ರೆಡಿಯಾಗಿದ್ದಾಳೆ. ಇದು ರೇಷ್ಮೆ ಲಂಗ ಸಿಲ್ಕಿಂದು. ಸೊ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಆ್ಯಂಡ್ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಂಜೆ ಪೂಜೆ ಮತ್ತು ಏನೇನು ಅಡುಗೆ ಮಾಡಿದ್ವಿ, ನಾನು ಹೇಗೆ ರೆಡಿಯಾಗಿದ್ದೆ, ಸೊ ಸ್ಯಾರಿ ವೇರ್ ಮಾಡಿಬಿಟ್ಟು, ಸಂಜೆನೇ ನಾನು ಯೂಶ್ವಲಿ ಸ್ಯಾರಿ ವೇರ್ ಮಾಡೋದು. ಸೊ ಅವೆಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಆ್ಯಂಡ್ ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್ ಬಾಯ್.